ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾವು ಮೀನು ಸಾರು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಈ ಮೀನು ಸಾರು ರೊಟ್ಟಿಗೆ ಅನ್ನಕ್ಕೆ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ರೊಟ್ಟಿಗಂತೂ ಗ್ರೇಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ನೋಡಿ, 2 kg ಗೌರಿ ಮೀನು ತೊಗೊಂಡಿದ್ದೀವಿ. ಊರಾಗ ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿರೋದು. ಅವ್ರು ಕ್ಲೀನ್ ಮಾಡಿಕೊಡ್ಲಿಲ್ಲ, ನಾನೇ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡೋಕ್ಕೆ 1 hour ಬೇಕು. ಮೇಲಿಂದೆಲ್ಲ ಅದ್ರದ್ದು ಹೊರಗೆ ತೆಗೆದು ಅದನ್ನು ಕಟ್ ಮಾಡೋದ್ರೊಳಗೆ ಸಾಕಾಗಿಬಿಡುತ್ತೆ. ನಾವು ಜಾಸ್ತಿ ಮೀನು ಸಾರು ಮಾಡೋದ್ರಿಂದ ಮೀನು ಕ್ಲೀನ್ ಮಾಡಿ ನನಗೆ ಅಭ್ಯಾಸ ಇದೆ. ಎಷ್ಟು ದೊಡ್ಡ ಮೀನಾದರೂ ಪರವಾಗಿಲ್ಲ, ಆರಾಮಾಗಿ ಕಟ್ ಮಾಡ್ಬೋದು. ಆದರೆ ಟೈಮ್ ತೊಗೊಳುತ್ತೆ. ಹಾಗೆಯೇ ಸ್ವಲ್ಪ ಮೈಕ್ ತೆಗೆಸ್ಕೊಂಡ್ರು ತುಂಬ ಸ್ಮೆಲ್ ಬರುತ್ತೆ. ನೀಟಾಗಿ ಕೇರ್ಫುಲ್ಲಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಮಸಾಲಾನೇ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈರುಳ್ಳಿ ಟೊಮೊಟೊನ ಹೆಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. 1 ಚಮಚದಷ್ಟು ಆಯಿಲ್ನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಹಾಗೆಯೇ ಈರುಳ್ಳಿ ಮತ್ತು ಟೊಮೊಟೊ ಜೊತೆಗೆ ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ದೊಡ್ಡದು 1 ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಈರುಳ್ಳಿ ಬ್ರೌನ್ ಕಲರಿಗೆ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹಸಿ ಆಗಿದ್ದರೆ ಸಾಂಬಾರು ಚೆನ್ನಾಗಿರಲ್ಲ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೋಬೋದು. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಕ್ಲೀನಾಗಿ ಹುರಿದು ಸ್ಟವ್ ಆಫ್ ಮಾಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಧನಿಯಾ ಪುಡಿನ ಸೇರಿಸ್ಕೋಬೇಕು. ಇದೆಲ್ಲನೂ ಸ್ಟವ್ ಆಫ್ ಮಾಡಾದಮೇಲೆ ಈ ಪುಡಿಗಳನ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಸೀದೋಗುತ್ತೆ. ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಯೇ ಸೇರಿಸ್ಕೋಬೇಕು. ಆಮೇಲೆ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀವಿ. ಚಿಲ್ಲಿ ಪೌಡ್ರು ಖಾರಕ್ಕೆ ತಕ್ಕಂಗೆ ಸೇರಿಸ್ಕೋಬೇಕಾಗುತ್ತೆ. ಖಾರದ ಪುಡಿ ತುಂಬ ಜಾಸ್ತಿ ಇದ್ದರೆ ನೋಡಿ ಸೇರಿಸ್ಕೊಳ್ಳಿ. ಆಮೇಲೆ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀವಿ. ಅರಿಶಿನ ಪುಡಿ ಅಂತೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮೀನು ಸಾರಿಗೆ. ಆಮೇಲೆ ಕಾಯಿನ ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಒಣಕಾಯಿ ಆದರೂ ಆಗುತ್ತೆ, ಹಸಿಕಾಯಿ ಆದರೂ ಆಗುತ್ತೆ. ಕಾಯಿನ ತುರಿದಾದ್ರೂ ಹಾಕ್ಕೋಬೋದು, ಹೆಚ್ಕೊಂಡಾದ್ರೂ ಹಾಕ್ಕೋಬೋದು, ನಮ್ಮ ಚಾಯ್ಸ್ ಆಗಿರುತ್ತೆ. ಇದೆಲ್ಲನೂ ಮಿಕ್ಸ್ ಚೆನ್ನಾಗಿ ಕೊಟ್ಟಾದಮೇಲೆ ಆರಾದಮೇಲೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಸಾಲಾನ. ಆಮೇಲೆ ಇದಕ್ಕೆ ಮಸಾಲೆ ಸಾಮಾನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಚಿಕ್ಕದು ಕಬ್ಬಿಣದ ಬಾಣಲಿನ ತೊಗೊಂಡಿದ್ದೀವಿ. ಕಬ್ಬಿಣದ ಬಾಣಲಿ ಆಗ್ಬೋದು, ಕಬ್ಬಿಣದ ಹಂಚು ಆಗ್ಬೋದು. ಕಬ್ಬಿಣದ್ದೇ ಯೂಸ್ ಮಾಡೋದು ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಮೊಗ್ಗನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ಪೆಪ್ಪರ್ನ ಸೇರಿಸ್ಕೊತಾ ಇದ್ದೀವಿ. ಇದು ನೀಟಾಗಿ ಫ್ರೈ ಆಗಬೇಕು. ಹಸಿದೇ ಹಾಕಿದರೆ ಅದೇ ಫ್ಲೇವರ್ ಬರ್ತಾ ಇರುತ್ತೆ. ಆಮೇಲೆ ಚಕ್ಕೆನ ಸೇರಿಸ್ಕೊತಾ ಇದ್ದೀವಿ. 4 ಕಾಳಷ್ಟು ಮೆಂತ್ಯ ಸೇರಿಸ್ಕೋಬೇಕು. ಮೆಂತ್ಯನ ನೋಡಿ ಸೇರಿಸ್ಕೋಬೇಕು. ಮೆಂತ್ಯ ಜಾಸ್ತಿ ಆದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡಿ, ಈ ಹದದಲ್ಲಿ ಫ್ರೈ ಆಗಬೇಕು. ಹಾಗೆ ಹಸಿ ಹಾಕಿದರೆ ಚೆನ್ನಾಗಿರಲ್ಲ ಸಾಂಬಾರು. ನೋಡಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದನ್ನು ನಾನು ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ 1 ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಶುಂಠಿನ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಒಂದು ಮಿಕ್ಸ್ ಮಾಡಿ ಆರಾದಮೇಲೆ ನುಣ್ಣಗೆ ಮಸಾಲೆನ ರುಬ್ಕೊತೀನಿ. ಎಷ್ಟು ನುಣ್ಣಗೆ ಮಸಾಲೆ ರುಬ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತಲೇ ಹೇಳ್ಬೋದು. ಆರಾದಮೇಲೆ ಹಾಕಬೇಕು. ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಮಿಕ್ಸಿಗೆ ಹಾಕೋದಾದರೆ. ನೋಡಿ, ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆಮೇಲೆ ಇಲ್ಲಿ ಸಾರನ್ನ ಕಳ್ತಾ ಇದ್ದೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಇಲ್ಲಿ ಹುಣಸೆಹಣ್ಣು ಹಾಕಬೇಕು. ಮೀನು ಸಾರಿಗೆ ಹುಣಸೆಹಣ್ಣೆ ಇಂಪಾರ್ಟೆಂಟ್ ಆಗಿರುತ್ತೆ. ಹುಣಸೆಹಣ್ಣು ಹಾಕಿಲ್ಲ ಅಂತಂದರೆ ಅದು ಮೀನು ಸಾರು ತಿನ್ನೋಕ್ಕೆ ಆಗಲ್ಲ. ಆಮೇಲೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಹುಳಿ, ಉಪ್ಪು, ಖಾರ ನೋಡಿ ಸಾರನ್ನ ಕಳ್ಕೊಬೇಕಾಗುತ್ತೆ. ಸಾಂಬಾರನ್ನ ಹದವಾಗಿ ಕಳ್ಕೊಂಡಾದ್ಮೇಲೆ ಉದ್ದಕ್ಕೆ ಹೆಚ್ಚಿದಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀವಿ. ಆಮೇಲೆ ಹಸಿ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಹಸಿ ಕರಿಬೇವು ಸೊಪ್ಪನ್ನ ಹಾಕಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ. ಘಮ 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 ಅಂತೀವಿ, ಆಗಲೇ ತಿನ್ನಬೇಕು ಅನಿಸುತ್ತೆ. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಮೀನನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸಾಂಬಾರು ಕಳ್ಳಿ ಒಲೆ ಮೇಲೆ ಇಟ್ಟ ತಕ್ಷಣವೇ ಮೀನು ಹಾಕಬಾರ್ದು. ಸಾಂಬಾರು ಕುದ್ವಿಗೆ ಬರಬೇಕು. ಕುದ್ವಿಗೆ ಬರೋದು ಅಂದರೆ ಗೊತ್ತಾಗುತ್ತೆ, ಮೇಲೆ ಬಬಲ್ ಬರುತ್ತೆ. ಆವಾಗ ನಾವಿಲ್ಲಿ ಮೀನನ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದೊಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಸಿ ಸ್ಟವ್ ಆಫ್ ಮಾಡಿಬಿಡಬೇಕು. ಇಲ್ಲಾಂತಂದರೆ ಮೀನು ತುಂಬ ಬೆಂದೋಗಿಬಿಡುತ್ತೆ.
ಅದಕ್ಕೋಸ್ಕರ ಈ ಪ್ರೊಸೆಸಲ್ಲಿ ಮೀನು ಸಾಂಬಾರು ಮಾಡಿ ತಿನ್ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಥರ ಮೀನು ಸಾರು ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಮಲೆನಾಡು ಸೈಡ್ ಮಾಡೋ ಅಕ್ಕಿ ರೊಟ್ಟಿಗಂತೂ ಸೂಪರ್ ಮ್ಯಾಚು. ಹಾಗೇ ಅನ್ನಕ್ಕಂತೂ ಹೇಳಿ ಮಾಡಿಸಿರೋದು ಅಂತಲೇ ಹೇಳ್ಬೋದು. ಈ ಥರ ಒನ್ಸ್ ನೀವು ಮೀನು ಸಾರು ಮಾಡ್ಕೊಂಡು ತಿನ್ನಿ. ಪ್ರತಿ ಸರಿನೂ ಇದೇ ಥರ ಮೀನು ಸಾರು ಮಾಡ್ಕೊಂಡು ತಿಂತೀರಾ. ನಾವು ಯಾವಾಗಲೂ ಇದೇ ಥರ ಮೀನು ಸಾರು ಮಾಡಿಕೊಂಡು ರೊಟ್ಟಿಗೆ ತಿಂತೀವಿ. ಆಹಾಹಾ, ಬಾಯಲ್ಲಿ ನೀರು ಬರುತ್ತೆ. ಮೀನು ಸಾರು ಅಂದರೆ ನೀರು ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮಲ್ಲಂತೂ ಜಾಸ್ತಿ ಮೀನು ಸಾರೇ ಇರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.